ಕಡೆಗಣಿಸಬಾರ್ದು. ಅದನ್ನ ಬರೋಕ್ಕಿಂತ ಮುಂಚೆನೆ ನಿಮ್ಗೆ ಸ್ತನದಲ್ಲಿ ಗಂಟುಗಳಾಗಿರ್ಬೋದು, ಸ್ವಲ್ಪ ರಕ್ತ ಒಸರೋದಾಗಿರ್ಬೋದು ಮನೆಗಳಿಂದ, ಅಥವಾ ಸ್ವಲ್ಪ ಬಿಳಿ ಬಿಳಿ ನೀರ್ ತರ ಏನಾದ್ರು ಬರ್ತಾ ಇರ್ಬೋದು. ಆ ತರ ಏನಾದ್ರು ಇದ್ರೆ ನೀವು ನೋಡ್ಕೊಳ್ಬೇಕು. 6 ತಿಂಗಳಿಗೆ ಒಂದ್ಸರಿ ಅದೆಲ್ಲ ನೀವೆಲ್ಲ ಪರೀಕ್ಷೆ ಮಾಡ್ಕೋಬೇಕು ನೀವೇನೆ. ಬೆಳೆಯುತ್ತೆ, ಬಟ್ ಪಕ್ಕದ ಜಾಗ ಬೆಳೆಯುತ್ತೆ. ಈಗ ಬುಧದ್ವಾರ ಇರ್ತಲ್ಲ, ಒಂದ್ ಕಡೆ ಉಪಯೋಗ ಆಗಿರುತ್ತೆ. ಏನ್ ಮಾಡ್ತಾರೆ, ಕಟ್ಟಿ ಮಾಡಿ ಬಿದ್ದಿರ್ತಾರೆ. ನಾವು ಪತ್ತೆ ಸರಿಯಾಗಿ ಫಾಲೋ ಮಾಡಿದ್ವಿ, ಅದಾದ್ಮೇಲೆ ಪತ್ತೆ ಆಗಿರ್ತಾರೆ ಡಾಕ್ಟರ್ ಗಟ್ಟಿ ಪದಾರ್ಥ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದು ಈವನ್ ಹೆಣ್ಮಕ್ಳು ಯಾರು ಬಿಡಿ ಸೇದಲ್ಲ ಅಂತಂದ್ರೂ ಶ್ವಾಸಕೋಶದ ಕ್ಯಾನ್ಸರ್ ಹೆಣ್ಮಕ್ಳಲ್ಲಿ ತುಂಬಾ ಬರ್ತಾ ಇದೆ. ಹೌದಾ? ಅದಕ್ಕೋಸ್ಕರ ನೀವು ಏನೇ ಸ್ವಲ್ಪ ಕೆಮ್ಮಂದ್ರೂ ಕಡೆಗಣಿಸಬೇಡಿ. ನೋಡ್ಬೋದು ನೀವು ಎಷ್ಟು ಜನ ಹಗ್ಲತ್ತಲ್ಲಿ ಮಲಗಿಸಿದ, ಯಾರು ಬಂದಲ್ವಾ? ಸಕ್ಕರೆ ಕಾಯಿಲೆ ಅನ್ನೋದು ಒಂದು ಹೆರಿಡಿಟ್ರಿಯಿಂದಲೂ ಬಂದಿರುತ್ತೆ, ಪಾರಂಪರಿಕವಾಗೂ ಬರುತ್ತೆ. ಇನ್ನೊಂದು ನಾವೇ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಜೀವನ ಶೈಲಿ ನಮ್ದು ಚೆನ್ನಾಗಿಲ್ಲ ಅಂದ್ರೆ ಅದರಿಂದನೂ ಸಕ್ಕರೆ ಕಾಯಿಲೆ ಬರ್ತಾ ಹೋಗುತ್ತೆ. ಏನಪ್ಪಾ ಈಗ ನಾವು ಇಲ್ಲಿ ನೋಡ್ತಾ ಇರ್ಬೋದು, ನೀವು ಹಾಲು ಹಾಕಕ್ ಬಂದಿದ್ದೀರಾ. ಹಾಲಿನಿಂದ ಇಟ್ಟಿದ್ದೀನಿ. ಆಯುರ್ವೇದದಲ್ಲಿ 8 ವಿಧದ ಹಾಲು ಹೇಳಿದ್ದಾರೆ. ಬರೇ ಆಕಳದ ಹಾಲು ಮಾತ್ರ ಅಲ್ಲ, ಯಾವ ಹಾಲಿನ ಸೇವನೆ ಮಾಡ್ಬೋದು ಅಂತ. ಈವನ್ ನಾವು ಕುರಿ ಹಾಲಿನ ಸೇವನೆ ಮಾಡ್ಬೋದು, ಒಂಟೆ ಹಾಲಿನ ಸೇವನೆ ಮಾಡ್ಬೋದು, ಕತ್ತೆ ಹಾಲಿನ ಸೇವನೆ ಮಾಡ್ಬೋದು. ಆ ರೀತಿ 8 ಟೈಪ್ಸ್ ಇದಾವಣ್ಣ. ನಾವು ಪ್ರತಿಯೊಂದನ್ನು ಕೂಡ ನಿಮಗೆ ರೀಚ್ ಮಾಡಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದೀವಿ. ಅದಕ್ಕೆ ಕೆಲವೊಂದು ಪೋಸ್ಟರ್ಗಳ ಮುಖಾಂತರ ನಿಮಗೆ ನಿಮ್ಮ ಊರಲ್ಲಿ ಎಲ್ಲೆಲ್ಲಿ ಜಾಸ್ತಿ ಜನ ಸೇರ್ತಾರೋ ಅಂತ ಜಾಗಗಳಲ್ಲಿ ಪೋಸ್ಟರ್ಗಳನ್ನ ಹಾಕ್ತೀವಿ. ಅಲ್ಲಿ ದಯವಿಟ್ಟು ನಿಮ್ಮ ಕೈಲಿ ಆದಂತ ಒಂದು 5 ನಿಮಿಷ ಸಮಯವನ್ನ ಪೋಸ್ಟರ್ ಕಡೆ ತಿಳಿಸಿ.